तुमकुर शहर में प्रशंसकों ने कर्नाटक के आवास मंत्री विजेट जमीर अहमद का जन्मदिन मनाया। विजेट बी के सरकार समूह ने तुमकुर शहर के डीएटी सर्कल के पास कर्नाटक के आवास मंत्री विजेट जमीर अहमद का जन्मदिन मनाया, मिठाई बांट कर जश्न मनाया। इस अवसर पर बोले निशार अहमद ने कहा कि जमीर अहमद ने कर्नाटक में आवास मंत्री के रूप में अच्छा काम किया। भगवान उन्हें उत्तम स्वास्थ्य प्रदान करे और उनकी रक्षा करे व भविष्य में उन्हें कर्नाटक कांग्रेस पार्टी में उप मुख्यमंत्री का पद प्रदान करे। इस अवसर पर निशार अहमद, मखदूम शरीफ, अंजू, महेश, नमाज, रवि कुमार, अब्दुल रहमान आदि उपस्थित रहे हैं। ಇವತ್ತು ತುಮಕೂರು ನಗರದಲ್ಲಿ ಸನ್ಮಾನ್ಯ ವಿಜೆಟ್ ಜಮೀರ್ ಅಹಮದ್ ಖಾನ್ ಈ ರಾಜ್ಯದ ವಸತಿ ಸಚಿವರ ಹುಟ್ಟಿದ ಹಬ್ಬದ ಆಚರಣೆ ತುಮಕೂರು ನಾಗರಿಕರ ಎಲ್ಲ ಬಾಂಧವರು ಸೇರಿ ಮುಸ್ಲಿಂ ಬಾಂಧವರು ಮತ್ತು ಎಲ್ಲ ಸಮುದಾಯದ ಜನ ಸೇರಿ ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾಯಿದ್ದೀವಿ। ಈ ಸಂದರ್ಭದಲ್ಲಿ ನಮ್ಮ ಜಮೀರ್ ಅಹಮದ್ ಖಾನ್ರವರ ದೇವರು ಒಳ್ಳೆಯ ಕೆಲಸ ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರದ ಏನು ಗ್ಯಾರಂಟಿಗಳಿದ್ದೋ ಅದು ಮೀರಿ ಮತ್ತು ಇನ್ನೊಂದು ಗ್ಯಾರಂಟಿನೂ ಅವರು ಸಂಪೂರ್ಣವಾಗಿ ಮುಗಿಸಿದ್ದಾರೆ। ಅಂದರೆ ವಸತಿ ಅವರ ಸಚಿವ ಸ್ಥಾನ ಏನು ಕೊಟ್ಟಿದೆಯಾ ಸರ್ಕಾರ, ಅದರಲ್ಲೂ ಅವರು ಫುಲ್ಫಿಲ್ ಆಗಿದ್ದಾರೆ। ಇನ್ನು ಮುಂದಕ್ಕೆ ಅವರು ಫುಲ್ಫಿಲ್ ಆಗಿ ಸರ್ಕಾರದಲ್ಲಿ ಒಳ್ಳೆಯ ಕೆಲಸ ಮಾಡಿ ಒಂದು ಜನಪ್ರತಿನಿಧಿಯಾಗಿ ಏನು ಅವರು ದುಡಿತಾ ಇದ್ದಾರೋ ಇಡೀ ರಾಜ್ಯದಲ್ಲಿ ಅವರು ಇನ್ನೂ ಅತಿ ಹೆಚ್ಚು ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಈ ದಿವಸ ಸಿಹಿ ಹಂಚಿಕೆ ಜೊತೆಗೆ ಬಡವರಿಗೆ ಅನ್ನದಾಸೋಹ ಮತ್ತು ಸುಮಾರು ಕಾರ್ಯಕ್ರಮಗಳು ಇವತ್ತು ನಿನ್ನೆ ರಾತ್ರಿಯಿಂದಲೂ ಕಾರ್ಯಕ್ರಮಗಳು ನಮ್ಮ ತುಮಕೂರು ನಗರದಲ್ಲಿ ಮಾಡ್ತಾಯಿದ್ದೀವಿ। ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ, ರಾಜ್ಯದಲ್ಲಿ ಸರಿಸುಮಾರು ಲಕ್ಷಾಂತರ ಜನರು ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಇರೋದ್ರಿಂದ ನಮ್ಮ ಸಚಿವರಿಗೆ ಮುಂದಿನ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಈ ವೇದಿಕೆ ಮುಖಾಂತರ। ಹಾಗಾಗಿ ಮತ್ತು ನಮ್ಮ ಎಷ್ಟು ಸಚಿವರು ಶಾಸಕರು ಕೆಲಸ ಮಾಡ್ತಾಯಿದ್ದಾರೋ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲೂ ನಮ್ಮ ಜಿಲ್ಲೆಯವರು ಮೊದಲನೇದಾಗಿ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯಲ್ಲೂ ಸುಮಾರು ಜನ ಬಡವರಿದ್ದಾರೆ। ಹಾಗಾಗಿ ವಸತಿಗಳು ಬಂದ್ಬಿಟ್ಟು ಅವರಿಗೆ ಅಂದರೆ ಏನು ಅವರ ಸಚಿವ ಸ್ಥಾನ ಇದೆಯೋ ಒಂದು ಸ್ವಲ್ಪ ಜಾಸ್ತಿ ಅವರು ನಮ್ಮ ಜಿಲ್ಲೆಯ ಬಡ ಜನರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾರೆ ನಿಸಾರ್ ಅಹಮದ್ ಅಂತ ಹೇಳ್ಬಿಟ್ಟು। ಮತ್ತು ನಾವು ನಮ್ಮ ಸಂಗಡಿಗರು ಎಲ್ಲ ಸುಮಾರು ಸಂಘಟನೆಗಳು ಅಲ್ಪಸಂಖ್ಯಾತ ಸುಮಾರು ಸಂಘಟನೆಗಳು ಸೇರಿ ನಾವು ಈ ವೇದಿಕೆ ಇದು ಮಾಡಿ ಕೆಲಸ ಮಾಡ್ತೀವಿ।